ಇದು ಇತ್ತೀಚಿನ ವರ್ಷಗಳಲ್ಲಿ ಶ್ರೀಲಂಕಾದಲ್ಲಿರುವ ಹನುಮನ ಹೆಜ್ಜೆ ಗುರುತು ಮತ್ತೆ ಸುದ್ದಿಯಲ್ಲಿತ್ತು. ಅನೇಕ ಮಂದಿ ರಾಮಾಯಣ ನಡೆದಿರುವ ಬಗ್ಗೆ ಅನುಮಾನ ಪಡುತ್ತಾರೆ. ಇನ್ನು ಕೆಲವರು ರಾಮಾಯಣ ನಡೆದಿದೆ ಎಂದು ನಂಬುತ್ತಾರೆ. ರಾಮಾಯಣ ನಡೆದಿದೆ ಎಂದು ಹೇಳುವ ಸಾಕ್ಷಿಗಳ ಬಗ್ಗೆ ಮಾಹಿತಿ ನೀಡುತ್ತೇನೆ ನೋಡಿ. ಮೊದಲ ಸಾಕ್ಷಿ ನೋಡುವುದಾದರೆ, ನಿಮಗೆಲ್ಲ ಗೊತ್ತಿರುವ ಹಾಗೆ ಹನುಮಂತನ ಬಾಲಕ್ಕೆ ಬೆಂಕಿ ಹಚ್ಚಿದಾಗ ಆ ಬೆಂಕಿಯಿಂದ ಲಂಕಾದ ಅರ್ಧದಷ್ಟು ಅರಮನೆಗಳನ್ನ ಸುಟ್ಟು ಹಾಕಿದ್ದಾನಂತೆ. ಇದಕ್ಕೆ ಲಂಕಾದ ಪ್ರದೇಶವೊಂದರಲ್ಲಿ ಇಂದಿಗೂ ಬೂದಿಯಂತಹ ಮಣ್ಣು ಸಿಗುತ್ತದೆಯಂತೆ. ಇದೆಲ್ಲ ನೋಡಿದಾಗ ರಾಮಾಯಣ ಚರಿತ್ರೆಯಲ್ಲಿ ನಡೆದ ನೈಜ ಘಟನೆ ಅನಿಸುತ್ತದೆ. ಎರಡನೇ ಸಾಕ್ಷಿ ಏನೆಂದ್ರೆ, ರಾಮ ಮತ್ತು ರಾವಣ ನಡುವೆ ಯುದ್ಧ ನಡೆದಾಗ ರಾವಣ ತನ್ನ ಸೈನ್ಯವನ್ನು ಬಲಶಾಲಿ ಆನೆಯನ್ನು ಬಳಸುತ್ತಾನೆ. ವಿಜ್ಞಾನಿಗಳು ಅಲ್ಲಿ ಪುರಾತನ ಕಾಲದ ಸಂಶೋಧನೆ ನಡೆಸಿದ್ದಾರೆ. ಆಗಿನ ಮತ್ತು ಈಗಿನ ಕಾಲದ ಆನೆಗಳ ದೇಹವನ್ನು ಪರಿಶೀಲಿಸಿದಾಗ ಇದು ಈಗಿನ ಕಾಲದ ಆನೆಗಳಲ್ಲ ಅನ್ನೋದು ಗೊತ್ತಾಗಿದೆ. ಆಗಿನ ಕಾಲದ ಆನೆಗಳು